ಹಲೋ ರಣವಿನರ್ ಮಂದಿ, ಇದು ಡೇ 126 ಆಫ್ 365 ಡೇಸ್ ಮಿನಿ ವ್ಲಾಗ್ ಚಾಲೆಂಜ್. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಅದನ್ನು ಮುಗಿಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಟಿಫನ್ ಮಾಡೋಣ ಅಂತ ಹೋದೆ. ಮನೆಯಾಗ ಇನ್ನೂ ಸ್ವಲ್ಪ ಕೆಲಸ ಉಳಿದಿದ್ವು, ಅದಕ್ಕೆ ಟಿಫನ್ ಮಾಡಿದ್ದಿಲ್ಲ. ಆಮೇಲೆ ಅಪ್ಪು ಫಾಸ್ಟ್ ಫುಡ್ಡಿಗೂ ಟಿಫನ್ ಮಾಡಿದೆ. ಅವ್ನು ಪ್ರತಿ ಸಲ ಹೋದಾಗೂ ಕಾಡಿಸ್ತಿರ್ತಾನೆ. ಆಮೇಲೆ ಅಲ್ಲಿಂದ LICಗೆ ಹೋದೆ. ಒಂದು ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಕೊಂಡು ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವತ್ತು ಬಿಸಿಲಿರಲಿಲ್ಲ, ಮಸ್ತ್ ಇತ್ತು. ಮನೆಗೆ ಬಂದು ಊಟ ಮಾಡಿದೆ. ಮಮ್ಮಿ ಅಡುಗೆ ಮಾಡಿದ್ರು, ಅನ್ನ ಸಾಂಬಾರು. ಊಟ ಮುಗಿಸ್ಕೊಂಡು ಟೋಬಿ ಫಿಲಮ್ ನೋಡತ್ತಿದ್ದೆ. ಇದು ಒಂದು ಕನ್ನಡ ಫಿಲಮ್, ಒಂಥರ ರಿವೆಂಜ್ ತೊಗೊಳೋದು. ಚೆನ್ನಾಗಿತ್ತು ಫಿಲಮ್ಮು, ಕನ್ನಡದ್ದು. ಒಂದು ಸಲ ನೋಡ್ರಿ. ಒಬ್ಬ ಮನುಷ್ಯ ಮಾತು ಬರಲಿಲ್ಲ ಅಂದರೂ ಅವ್ನು ಏನೇನೆಲ್ಲ ಮಾಡ್ಬೋದು ಅನ್ನೋದು ಈ ಫಿಲಮ್ನಾಗೈತಿ. ಆಮೇಲೆ ರೋಹಿತ್ ಅಣ್ಣ ಕಾಲ್ ಮಾಡ್ದೆ, ಒಂದು ಸ್ವಲ್ಪ ದಾವಣಗೆರೆಗೆ ಹೋಗಿ ಬರಮ್ಮ ಅಂತಂದ. ಮತ್ತು ಅವ್ನ ಜೊತೆ ದಾವಣಗೆರೆಗೆ ಹೋದ್ವಿ. ಹೋಗ್ತಾ ಟೋಲ್ನಾಗ ಸ್ಕ್ಯಾನ್ ಆಗಲಿ ಹತ್ತಿದ್ದಿಲ್ಲ ಅಂತಂದು ಅದೇನೋ ಒಂದು ಪೈಪ್ ಟೈಪ್ ಕೊಟ್ಟಿದ್ರೆ ಅದನ್ನು ಸ್ಕ್ಯಾನ್ ಮಾಡ್ತದಂತ. ಬಟ್ ಅದು ಆಗಲಿಲ್ಲ. ಆಮೇಲೆ ಅವ್ರ ಮಿಷಿನ್ ತೊಗೊಂಬಂದು ಸ್ಕ್ಯಾನ್ ಮಾಡಿದ್ರು. ಆಮೇಲೆ ದಾವಣಗೆರೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಅಲ್ಲೇ ಬಂಗಾರಪೇಟೆ ಚಾಟ್ಸ್ ಅಂತಂದಿತ್ತು, ಅಲ್ಲಿಗೆ ಹೋದ್ವಿ. ಏನರ ತಿನ್ನೋಣ ಅಂದ. ಫಸ್ಟ್ ತೊಗೊಂಡಿದ್ದು ಮಸಾಲೆ ಪುರಿ, ಚೆನ್ನಾಗಿತ್ತು. ಆಮೇಲೆ ಬೇಲ್ಪುರಿ ತೊಗೊಂಡ್ವಿ, ಅದು ಚೆನ್ನಾಗಿತ್ತು. ನೀವು BS ಚನ್ನಬಸವ ಕಡೆ ಯಾವಾಗಾರ ಹೋದ್ರೆ ಅಲ್ಲೇ ಹತ್ತಿರ ಐತಿ. ಅಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ, ಒಂದು ಸಲ ಹೋಗಿ ಟ್ರೈ ಮಾಡಿರಿ, ಚೆನ್ನಾಗಿತ್ತು ಟೇಸ್ಟ್. ನಾವು ಅಲ್ಲಿಂದ ಬಿಡೋಷ್ಟೊತ್ತಿಗೆ ಆಲ್ಮೋಸ್ಟ್ 6:30 ಏನಾಗಿತ್ತು. ಆಮೇಲೆ ಊರಿಗೆ ಬಂದು ಆಮೇಲೆ ಗಾಡಿ ತೊಗೊಂಡು ಮನೆಗೆ ಬಂದೆ. ಬರ್ತಾಂಗೆ ಒಂದು ರ್ಯಾಟ್ ಕಿಲ್ಲರ್ ತೊಗೊಂಬರ್ಬೇಕಿತ್ತು. ತೊಗೊಂಬಂದೆ. ಮಮ್ಮಿಗೆ ಮತ್ತು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಬೇಕಿತ್ತಂತ ಮತ್ತು ಮನೆಯಿಂದ ಹೋಗಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೊಗೊಂಡು ವಾಪಸ್ ಮನೆಗೆ ಬಂದು ಊಟ ಮುಗಿಸ್ಕೊಂಡು ಒಂದು ಸ್ವಲ್ಪ ಇನ್ಸ್ಟಾ ಸ್ಕ್ರಾಲ್ ಮಾಡ್ಕೊತ ಮಲ್ಕೊಂಡೆ. ಸೊ ಇವತ್ತಿನ ಬ್ಲಾಗ್ನಾಗ ಇಷ್ಟ ಫ್ರೆಂಡ್ಸ್. ನಿಮ್ಗೆ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಬಾಯ್.